ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ತುಳಸಿ ಗಿಡದ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಸುಮಾರು ಜನ ತುಳಸಿ ಗಿಡವನ್ನು ಹಾಕಿರ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ತುಂಬ ಚೆನ್ನಾಗಿ ಬಂದರೂ ಕೂಡ ಅದಾದಮೇಲೆ ತುಳಸಿ ಗಿಡ ಒಣಗೋಗು ಅಂತ ಕಂಪ್ಲೇಂಟ್ಸ್ನ ಸುಮಾರು ಹಳೆ ವಿಡಿಯೋಗಳಲ್ಲಿ ಕಾಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ತಗೊಬಂದಿದ್ದೀನಿ. ಈ ವಿಡಿಯೋದಲ್ಲಿ ಯಾಕೆ, ಏನು ರೀಸನ್ನಿಂದ ತುಳಸಿ ಗಿಡ ಸತ್ತೋಗುತ್ತೆ, ಹಾಗೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಎಷ್ಟೊಂದು ಚಂದವಾಗಿ ಇದು ಹಚ್ಚ ಹಸಿರಾಗಿ ಗಿಡ ಬಂದಿರೋ ಅಂಥದ್ದು. ಸೊ ಇದಕ್ಕೆ ನಾನು ಏನನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಸುಮಾರು 2 ರಿಂದ 3 ವರ್ಷದ ಹಳೆ ಗಿಡ ಅಂತ ಅನ್ಕೋಬೋದು. ತುಂಬ ಚೆನ್ನಾಗಿ ಈ ಗಿಡ ಬಂದಿರೋ ಅಂಥದ್ದು. ಇದರಲ್ಲಿ ನಾನು 1 ತಿಂಗಳಿಗೆ 1 ಸಲ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ. ಅದು ಯಾವುದು ಅಂತ ಆಮೇಲೆ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿಬಿಡ್ತೀನಿ. ತುಳಸಿ ಗಿಡ ಒಂದು ಬಿಸಿಲಿನ ಗಿಡ ಆದ್ದರಿಂದ ತುಳಸಿ ಗಿಡವನ್ನು ನೆರಳಿನಲ್ಲಿ ಇಡಕ್ಕೆ ಹೋಗಬೇಡಿ. ಅದು ಒಂದು ಕಾರಣ ಗಿಡ ಒಣಗೋದಕ್ಕೆ. ತುಳಸಿ ಗಿಡ ಒಣಗ್ತಾ ಇದೆ ಅಂದರೆ ಅದರ ಅರ್ಥ ಸ್ವಲ್ಪ ಬಿಸಿಲು ಬೇಕೇ ಬೇಕು ಗಿಡಕ್ಕೆ. ಹಾಗೆಯೇ ಓವರ್ ಫರ್ಟಿಲೈಸರ್ ಮಾಡಿರ್ತೀರ ಕೆಲವೊಬ್ಬರು, ಅಂದರೆ ತುಂಬ ಚೆನ್ನಾಗಿ ಬರಲಿ ಅಂತ ಸುಮಾರು ಮೇಲಿಂದ ಮೇಲೆ ಗೊಬ್ಬರವನ್ನು ಹಾಕೋದು, ಹಾಗೆ ಯೂಟ್ಯೂಬನ್ನು ನೋಡಿ ಸುಮಾರು ಫರ್ಟಿಲೈಸರ್ನ ಯೂಸ್ ಮಾಡಿರ್ತೀರ. ಎಲ್ಲ ಫರ್ಟಿಲೈಸರನ್ನು ಯೂಸ್ ಮಾಡಬಹುದು, ಅಂದರೆ ಕೆಮಿಕಲ್ ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ಆದರೆ ಅದು ಕೂಡ ಕೆಲವೊಮ್ಮೆ ಸೈಡ್ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಟೈಮನ್ನು ಕೊಟ್ಟಿರಲ್ಲ. ಈಗ ಒಂದು ಗಿಡಕ್ಕೆ ಇವತ್ತು ನೀವೇನಾದರೂ ಈ ಫರ್ಟಿಲೈಸರ್ ಹಾಕಿದರೆ 15 ದಿನ ಮಿನಿಮಮ್ ಗ್ಯಾಪ್ ಬಿಡಲೇಬೇಕಾಗುತ್ತೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಬರಲಿ ಅಂತ ಏನು ಮಾಡಿಬಿಡ್ತಾರೆ, ಮೇಲಿಂದ ಮೇಲೆ ಫರ್ಟಿಲೈಸರ್ ಕೊಟ್ಟಾಗ ಗಿಡ ಸಾಯುವಂಥ ಚಾನ್ಸ್ ಇರುತ್ತೆ. ಇನ್ನೊಂದು ಥರ್ಡ್ ರೀಸನ್ ಏನು ಅಂತಂದರೆ, ಮಣ್ಣು ಚೆನ್ನಾಗಿಲ್ಲದೆ ಇರೋ ಕಾರಣ ಸ್ವಲ್ಪ ದಿನದ ಮಟ್ಟಿಗೆ ಚೆನ್ನಾಗಿ ಗಿಡ ಬಂದರೂ ಕೂಡ ಅದಾದ ಮೇಲೆ ಮಣ್ಣು ಗಟ್ಟಿ ಆಗ್ತಾ ಹೋದಂಗೆ ಬೇರುಗಳು ಸಫೋಕೇಟ್ ಆಗುತ್ತೆ. ಬೇರುಗಳಿಗೆ ಉಸಿರಾಡೋಕ್ಕೆ ಜಾಗ ಇರಲ್ಲ, ಹಾಗೆ ಬೆಳವಣಿಗೆಗೆ ಜಾಗ ಇಲ್ಲದೆ ಇರೋ ಕಾರಣ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ 3 ತಪ್ಪುಗಳನ್ನು ನೀವು ಮಾಡಲೇಬಾರ್ದು. ಬಿಸಿಲು ಬೇಕು, ಹಾಗೆ ಮಣ್ಣು ಚೆನ್ನಾಗಿರಬೇಕು, ಓವರ್ ಫರ್ಟಿಲೈಸರನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಗಿಡಗಳಿಗೆ. ಈ 3 ನೀವೇನಾದರೂ ತಪ್ಪು ಮಾಡಿದರೆ ಗಿಡ ಗ್ಯಾರಂಟಿ ಸತ್ತು ಹೋಗುತ್ತೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಟಿಪ್ಸ್ ನಿಮಗೇನಾದರೂ ಹೆಲ್ಪ್ಫುಲ್ ಆಗುತ್ತೆ ಅನಿಸೋದಾದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಸುಮಾರು ಜನ ವಿಡಿಯೋನ ನೋಡ್ತೀರಾ. ಒಂದು ಸಬ್ಸ್ಕ್ರಿಪ್ಷನ್ ನಮಗೂ ಒಂದು ಮೋಟಿವೇಶನ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನನ್ನ ಹತ್ರ ಸುಮಾರು ವೆರೈಟೀಸ್ ಆಫ್ ತುಳಸಿ ಗಿಡಗಳಿದೆ. ರಾಮ ತುಳಸಿ, ಕೃಷ್ಣ ತುಳಸಿ ಅಂತ ನಾವೇನು ಹೇಳ್ತೀವಿ ಆ ಗಿಡಗಳು, ಹಾಗೆ ಸುಮಾರು ಗಿಡಗಳನ್ನ ನಾನು ಇಟ್ಕೊಂಡಿದ್ದೀನಿ. ಬಿಕಾಸ್ ಈ ತುಳಸಿ ಗಿಡ ಮರಿ ಆಗೋದು ತುಂಬ ಈಸಿ. ಈ ಬೀಜಗಳು ಏನು ಬರುತ್ತೆ ಅದೇ ನಾವು ಹಾಕೋದೇ ಬೇಡ, ಅದೇ ಸಿಡಿದು ಅದೇ ಪಾಟಲ್ಲೇ ಸುಮಾರು ಮರಿಗಳು ಬರುವಂಥದ್ದು ನೀವು ನೋಡಿರ್ತೀರ. ಹಾಗೆಯೇ ಆ ರೀತಿ ಬಂದಾಗ ಬೇರೆ ಬೇರೆ ಪಾಟ್ಗಳಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಗಿಡ ಸತ್ತೋಗ್ತಾ ಇದೆ ಅಂತ ಅನ್ನೋದಾದರೆ ತಿಂಗಳಿಗೆ 1 ಸಲ ನಾನೊಂದು ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಒಂದು ವೈಟ್ ಸಾಲ್ಟ್ ಥರ ನಿಮ್ಗೇನು ಕಾಣಿಸ್ತಾ ಇದೆ, ಇದು ಎಪ್ಸಮ್ ಸಾಲ್ಟ್ ಅಂತ. ಈ ಎಪ್ಸಮ್ ಸಾಲ್ಟ್ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅವೈಲೇಬಲ್ ಇದೆ. ಆನ್ಲೈನಲ್ಲಿ ಅಂದರೆ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋಲ್ಲೂ ಕೂಡ ಸಿಗುತ್ತೆ. 1 kg ಪ್ಯಾಕೆಟ್ ಸಿಗುತ್ತೆ. ಇದನ್ನು ನೀವು ತೊಗೊಬಂದು ಒಂದು ಏರ್ ಟೈಟ್ ಕಂಟೈನರಲ್ಲಿ 1 ವರ್ಷ 2 ವರ್ಷ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಮನೆಯಲ್ಲಿ ಮಾಮೂಲಾಗಿ ಇರುವಂಥ ಸಾಲ್ಟ್ ಅಲ್ಲ, ಇದು ಎಪ್ಸಮ್ ಸಾಲ್ಟ್ ಅಂತ ನಾವು ಕರಿತೀವಿ. ಇದನ್ನು ಗಿಡಕ್ಕೆ ನ್ಯಾಚುರಲ್ ಆಗಿ ನೀವು ಕೊಡ್ಬೋದು. ಅಂತಂದರೆ ಇದು ನ್ಯಾಚುರಲ್ ಆಗಿರುವಂಥ ಫರ್ಟಿಲೈಸರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಹಿಂದ್ಗಡೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಇಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಇಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ತೊಗೊಳಕ್ಕೆ ಹೋಗ್ಬಾರ್ದು. 1 ಟೇಬಲ್ ಸ್ಪೂನ್ ಅಷ್ಟೇ ಎಪ್ಸಮ್ ಸಾಲ್ಟನ್ನು ತೊಗೋಬೇಕಾಗುತ್ತೆ. ಅದು ತಿಂಗಳಿಗೆ 1 ಸಲ. ಇನ್ನೊಂದು ಸಲ ಹೇಳ್ತೀನಿ, ತುಂಬ ಕಡಿಮೆ ಗ್ಯಾಪಲ್ಲೇ ಎಪ್ಸಮ್ ಸಾಲ್ಟನ್ನ ಕೊಡೋ ಹಾಗಿಲ್ಲ ತುಳಸಿ ಗಿಡಕ್ಕೆ. 1 ತಿಂಗಳಿಗೆ 1 ಸಲ ಮಾತ್ರ ಇದನ್ನು ನೀವು ನಿಮ್ಮ ತುಳಸಿ ಗಿಡಕ್ಕೆ ಕೊಡ್ಬೋದು. 1 ಸ್ಪೂನ್ ಆಗುವಷ್ಟು 1 ಅಥವಾ ಅರ್ಧ ಲೀಟ್ರ್ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗಿಡಗಳ ಬೇರುಗಳಿಗೆ ಡೈರೆಕ್ಟಾಗಿ ಕೊಡೋದ್ರಿಂದ ಎಪ್ಸಮ್ ಸಾಲ್ಟ್ ಗ್ರೋತ್ ತುಂಬ ಚೆನ್ನಾಗಿ ಬರುವಂತೆ ನೋಡ್ಕೊಳ್ಳುತ್ತೆ. ಹಾಗೆ ಗಿಡ ಸಾಯದೇ ಇರೋ ರೀತಿ ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ. ಹಾಗೆಯೇ ಗಿಡದ ಎಲೆಗಳು ಹಚ್ಚ ಹಸಿರಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫರ್ಟಿಲೈಸರ್ನ ಮ್ಯಾಜಿಕ್ ಫರ್ಟಿಲೈಸರ್ ಅಂತ ನಾನು ಕರಿತೀನಿ. ಸೊ ಈ ಮ್ಯಾಜಿಕ್ ಫರ್ಟಿಲೈಸರ್ನ
ನೀವು ಯೂಸ್ ಮಾಡಿ, ಹಾಗೆಯೇ ಗಿಡ ಸಾಯೋದ್ರಿಂದ ತಪ್ಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ವಿಡಿಯೋನ ಡ್ರ್ಯಾಗ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಹೇಳೋ ವಿಷಯ ಮಾತ್ರ ನಾನು ಹೇಳಬೇಕಾಗುತ್ತೆ. ಸುಮಾರು ಹಳೆಯ ವಿಡಿಯೋಗಳಲ್ಲಿ ನೀವು ಕೂಡ ಕಾಮೆಂಟ್ ಮಾಡಿದರೆ ತುಂಬ ಲೆಂದಿ ಆಗ್ತಾ ಇದೆ ವಿಡಿಯೋ ಅಂತ. ಸೊ ಅದಕ್ಕೋಸ್ಕರ ನಾನು ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ತುಳಸಿ ಗಿಡದ ಟಿಪ್ಸ್ಗಳು, ಹಾಗೆಯೇ ನಾನು ಯಾವ ಫರ್ಟಿಲೈಸರ್ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.